ದೋಸ್ತ ಇಲ್ಲೇ ನಿಂತಾಳ ನಮ್ಮ ಹುಡುಗಿ. ಏನ್ ಹುಡುಗಿ ಐತಿ ಹುಡುಗಿಯಾರ ಉದ್ದಾರ ಇತಿಹಾಸದಾಗ ಯಾರು ಉದ್ದಾರ ಆಗಿಲ್ಲ ಅದನ್ನ ತಿಳ್ಕೊ ಮೊದಲ. ನಾವ್ ಉದ್ದಾರ ಆಗ್ಲಿಕ್ಕೆ ನಡೀತೈತಿ. ತಗೋ ಈ ಲವ್ ಲೆಟರ್ ಕೊಟ್ಟು ಬರೋ. ಯಾರನಾ? ನೀನಲ್ಲ ಮತ್ತಾರ? ಹೋಗೋ ಮಳ್ಳ ಎಲ್ಲೋ ಚಪ್ಪಲ್ ಬಡ್ಸಿ ಬೇಕಾದ್ರೆ ನೀವ್ ಹೋಗಿ ಕೊಟ್ಟು ಬರೋದು. ಹಂಗೇನ್ ಆಗೋದಿಲ್ಲ ದೋಸ್ತ. ನನ್ನಂತ ಸ್ಮಾರ್ಟ್ ಹುಡುಗರು ಲವ್ ಯಾರು ರಿಜೆಕ್ಟ್ ಮಾಡ್ತಾರೇನೋ? ದೋಸ್ತ ಲವ್ ಲೆಟರ್ ಬೇಕಾದ್ರೆ ಕೊಟ್ಟು ಬರ್ತಾನ. ಅದ ಸ್ಮಾರ್ಟ್ ಹುಡುಗ ಯಾರ ಮುಂದೆ ಹೇಳಕ್ ಹೋಗ್ಬೇಡ. ಯಪ್ಪ ದೇವ್ರೆ ಹಂಗಾರ ಮಾಡಿ ನಾ ಲವ್ ಒಪ್ಕೊಳಂಗ್ ಮಾಡಪ್ಪ. ಇದು ತಗೋರಿ. ಏನ್ರಿ ಇದು ಲವ್ ಲೆಟರ್ ಐತ್ರಿ. ಅಲ್ರಿ ನಮ್ ದೋಸ್ತ್ ಕೊಟ್ಟಾನ್ರಿ. ಬೇಕಾದ್ರೆ ನೀವು ನಾಳೆ ನಿಮ್ಮ ಅಪ್ಪನ ಕರ್ಕೊಂಡ್ ಬಂದ್ ಬಡ್ಸ್ರಿ ನಡಿದೈತ್ರಿ. ನನಗ ಅವಂದ್ರೆ ಇಷ್ಟ ಇಲ್ರಿ. ನಾವ್ ಮೊದಲ ಹೇಳಿದನ್ರಿ ಈಗಿನ ಕಾಲ ಹುಡುಗಿಯಾರ ನಂಬ್ಯಾಡಪ್ಪ, ಯಾವ ಟೈಮ್ದಾಗ ಕೈ ಕೂಡ್ತಾರ ಅಂತ ಹೇಳಿ ಗೊತ್ತಾಗುದಿಲ್ಲ ಅಂತ್ರಿ. ನಂಗ್ ನೀವಂದ್ರೆ ಇಷ್ಟ ರೀ. ಏನ್ ಹೇಳತ್ತೀರಿ ನೀವು? ಕರೆನ ರೀ? ಹೌ ಕ್ಯಾನ್ ಐ ಬಿಲೀವ್ ದಿಸ್? ಅದ ಅನಿಸಿತ್ರಿ ನನಗ. ಈಗಿನ ಕಾಲದಾಗ ಎಲ್ಲಾ ಹುಡುಗಿಯಾರ ಏನ್ ಕೆಟ್ಟಿರುವುದಿಲ್ಲ, ಕೆಲವೊಂದ್ ನಿಮ್ಮಂತ ಒಳ್ಳೆ ಹುಡುಗಿಯಾರು ಇರ್ತಾರ ಅಂತ ಹೇಳ್ರಿ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಗಿವ್ ಮಿ ಯುವರ್ ಮೊಬೈಲ್ ನಂಬರ್. ಆಯ್ತು, ಕಾಲ್ ಮಾಡ್ತೇನ್ರಿ. ದೋಸ್ತ ಒಪ್ಕೊಂಡಿರ್ಬೇಕಲ್ಲ. ನಾನ ಇಷ್ಟೊತ್ತಕ ಮಾತಾಡ್ಕೊತ ನಿಂತಿದ್ರಿ. ಇಲ್ಲೋ ದೋಸ್ತ, ಆಕಿಗೆ ಆಲ್ರೆಡಿ ಹುಡುಗ ಅದಾನತ್ತ. ಫಸ್ಟ್ ಟೈಮ್ ಒಂದ್ ಹುಡುಗಿನ ಇಷ್ಟಪಟ್ಟಿದ್ ನೋಡು, ಆಕಿನೂ ನನಗೆ ಒಪ್ಕೊಳ್ಳಿಲ್ಲ. ದೋಸ್ತ ನೀ ಏನು ಚಿಂತೆ ಮಾಡ್ಬೇಡ. ಆಕೆ ಅಲ್ಲ ಆಕೆ ಅವನಂತ ಹುಡುಗಿನ ಹುಡುಕಾಡಿ ನಿಂಗ್ ಲವ್ ಮಾಡ್ದಕ್ ಹಸ್ತಾನ. ಬ್ಯಾಡ ದೋಸ್ತ, ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಕರಿತಾರ. ಹಂಗೂ ಆಕಿ ನೆನಪನ್ಯಾಗ ಕುಡ್ಕೋತ ಜೀವನ ಮಾಡ್ತಾನ. ದೋಸ್ತ ಇದನ್ನ ನನ್ ಕಣ್ಣಾರ್ಲೆ ನೋಡಕ್ ಆಗೋತು. ದೋಸ್ತ ನೀನು ನನಗ ಅರ್ಥ ಆಕತಿ ದೋಸ್ತ. ನನಗ ದೇವ್ರ ಆಕಿನ ಕೊಡ್ಲಿಕ್ಕೆ ಏನತ್ತ ಜೀವ ಕೊಡುವಂತ ದೋಸ್ತನ್ ಕೊಟ್ಟಾನ. ಆಯ್ತು ನಡಿ ದೋಸ್ತ ಹೋಗುನು. ಹಾ ನಡಿ. ಬರ್ತನ್ ತಡಿ, ದೋಸ್ತ ಬರವದಾನು. ಬರ್ತೀನಿ ನಿಮಿಷ. ಹಾ ಇದೇನು ಹುಡುಗಿಯಾರ್ಗತ್ಲೆ ಆದಿಗೊಂಡು ಓದ್ಕೊತ್ ಬರ್ಲಾತಿಲ್ಲ. ಇಲ್ ಬಿಡು. ಅಲ್ಲೋ ಇಷ್ಟಾಕ್ ಲೇಟ್ ಮಾಡಿದ್ನಿ? ಟೈಮ್ ನೋಡು, ದಿವಸಕ್ಕಿಂತ ಅರ್ಧ ತಾಸು ಲಘು ಬಂದ ಇವತ್ತ. ನನ್ನ ಹುಡುಗಿಗೆ ಭೇಟಿ ಆಗಕ್ ಹೊಂಟೀನಿ. ಅವಸರದಾಗ ಟೈಮ್ ನೋಡಿಲ್ಲ. ನಿನ್ ಹುಡುಗಿ ಯಾರು? ಓಕೆ ನಿನ್ನೆ ಒಂದ್ ಕೆಡ್ಕೊಂಡಿನು, ಆಕಿಗೆ ಭೇಟಿ ಆಗಕ್ ಹೊಂಟೀನಿ. ಹಂಗಲ್ಲೋ, ಈ ಓದು ವಯಸ್ಸಿನಾಗ ಲವ್ ಆಗಿ ಮಾಡ್ಕೋತ ಹೋದ್ರ ಮುಂದಿನ ಜೀವನ ಗತಿ ಹಂಗ. ಏಪ್ಪ ಎಲ್ಲಾ ಹುಡುಗಿಯಾರೈತೆ, ನನ್ನ ಹುಡುಗಿ ಅಲ್ಲ. ನೋಡಿಲ್ಲಿ, ಫಸ್ಟ್ ಲವ್ ಮಾಡೋ ಟೈಮ್ದಾಗ ಹಿಂಗ ಅನಿಸ್ತದ. ಯಾವಾಗ ಮದುವೆ ವಿಷಯ ಬರ್ತದಲ್ಲ ಅವಾಗ ಗೊತ್ತಾಗ್ತದ. ಒಂದ್ ಮಾತು ಹೇಳ್ತೀನಿ ಕೇಳಿಲಿ, ಜೀವನದಲ್ಲಿ ಸಕ್ಸಸ್ ಆಗದೆ ಇರೋ ಹುಡುಗಿನ ಯಾವ ಹುಡುಗ ಬೇಕಾದ್ರೂ ಮದುವೆ ಆಗ್ತಾನ. ಅದ ಜೀವನದಾಗ ಸಕ್ಸಸ್ ಆಗದೆ ಇರೋ ಹುಡುಗನ ಯಾವ ಹುಡುಗಿನೂ ಮದುವೆ ಆಗುದಿಲ್ಲ. ನನಗ ಬುದ್ಧಿ ಹೇಳಷ್ಟು ದೊಡ್ಡವಾದೀನಿ. ನಡ್ಕೋತ ಬಾ, ನಿನಗೆ ಗೊತ್ತಾದತಿ.
ನಂದು ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇತ್ತು, ನಾನು ಹೋಗ್ಬೇಕಿತ್ತು. ನೋಡ್ರಿ ನಮ್ ಪ್ರೀತಿ ಮ್ಯಾಗ ಯಾರ್ದ ಕೆಟ್ಟ ದೃಷ್ಟಿ ಬೀಳಬಾರ್ದು, ನಮ್ ಪ್ರೀತಿ ಶಾಶ್ವತವಾಗಿರ್ಲಿ ಅಂತ ಹೇಳಿ ನಿಮ್ಗೆ ಈ ದೇವಸ್ಥಾನ ಕರ್ಕೊಂಡ್ ಬಂದೇನ್ರಿ. ಅದೆಲ್ಲ ಸರಿ, ನೀ ಕಾಲೇಜ್ಗೆ ಯಾಕೆ ಬರುದಿಲ್ಲ? ನೋಡ್ರಿ ಕಾಲೇಜಿಗೆ ಹೋಗಿ ನೀ ರಿಯಾಕ್ ಯಾಕೆ ಮಾತಾಡತಿ? ಪೂಜಾ ಅಂತ ಕರೀಲ್ಲ. ನೋಡು ಪೂಜಾ, ಈ ಕಾಲೇಜ್ಗೆ ಹೋಗಿ ಯಾರು ಉದ್ದಾರ ಆಗ್ಯಾರ ಹೇಳು? ಹಂಗಾದ್ರೆ ಮುಂದಿನ ಜೀವನ? ನಂದ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಮಾಡ್ತಾನ, ಸ್ವಲ್ಪ ಟೈಮ್ ಹಿಡಿಯೈತಿ, ಆದ್ರೆ ನೀ ಮಾತ್ರ ಯಾವತ್ತೂ ಕೈ ಬಿಡಬಾರ್ದು. ಈಗಿನ ಕಾಲದಾಗ ಕೆಲವೊಂದು ಹುಡುಗ್ಯಾರ ಹುಡುಗರ ಕಡೆ ಇರೋ ರೊಕ್ಕ ನೋಡಿ ಪ್ರೀತಿ ಮಾಡ್ತಾರ. ಇನ್ ಕೆಲವೊಂದು ಹುಡುಗ್ಯಾರ ಹುಡುಗರ ಮನಸ್ಸು ನೋಡಿ ಪ್ರೀತಿ ಮಾಡ್ತಾರ. ನಾನೇನ್ ಮನಸ್ಸು ನೋಡಿ ಪ್ರೀತಿ ಮಾಡೀನಿ. ನಿನ್ನ ಹತ್ತಾಕಿರೋ ರೊಕ್ಕ ಕಡಿಮೆ ಆಗ್ಬೋದು, ನಿನ್ ಮ್ಯಾಗಿಟ್ಟಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಇಷ್ಟ ಸಾಕ. ನನ್ನ ಜೀವನದಾಗ ನಾ ಏನ್ ಅನ್ಕೊಂಡಿನು ಅದ್ರಕ್ಕಿಂತ ಹೆಚ್ಚ ಸಾಧಿಸ್ತಾನ. ಆಯ್ತು, ನನ್ ಕಾಲೇಜ್ಗೆ ಲೇಟ್ ಆಗೈತಿ, ಹೋಗೋಣ ಬಾ. ನಾನ್ ನಿನಗೆ ಎದಕ್ ಬಾತ್ ಹೇಳಿನಿ? ನೀ ನೋಡಿರ ಇಲ್ಲಿ ಏನ್ ಮಾಡಾಕತ್ತಿ? ನಾ ಏನ್ ಮಾಡ್ಲಿ ಹೇಳು? ನಾಳೆ ನನ್ನ ಎಕ್ಸಾಮ್ ಐತಿ. ನಂಗೂ ನಿಂಗ್ ಕೂಡ ತಿರುಗಾಡ್ಬೇಕು, ಟೈಮ್ ಪಾಸ್ ಮಾಡ್ಬೇಕು ಅಂತ ನನಗೂ ಆಸೆ ಐತಿ. ಅದ್ರ ನಾನು ನಾಳೆ ಎಕ್ಸಾಮ್ ಫೇಲ್ ಆದ್ನಿಂದ ನಮ್ಮ ಮನ್ಯಾಗ ನನ್ ಮದ್ವಿ ಮಾಡಿಕೊಡ್ತಾರ. ಹಂಗಾದ್ರ ಫೇಲ್ ಆಗು, ನನ್ ಕೂಡ ಮದ್ವಿ ಮಾಡಿ ಕೊಡ್ತಾರು. ಮಾಡಿಕೊಡ್ತಾರ. ನಿನ್ಗೂ ಕೆಲಸ ಇಲ್ಲ, ನನ್ಗೂ ಕೆಲಸ ಇಲ್ಲ. ಮದ್ವೆ ಆಗಿ ಏನ್ ಮಾಡೋದು? ನೀ ಯಾಕೆ ಚಿಂತೆ ಮಾಡಾಕತ್ತಿ? ನಮಗೂ ಒಂದಿಲ್ಲ ಒಂದಿನ ಒಳ್ಳೆ ಟೈಮ್ ಬರ್ತೈತಿ. ಆಗ ನಾವು ಕಟ್ಟಿರೋ ಕನಸ ನನಸಾಗ್ತೈತಿ. ಆ ಒಳ್ಳೆ ಟೈಮ್ ಯಾವಾಗ ಬರ್ತೈತಿವು? ನೀನ್ ಕಾಲ್ ಮ್ಯಾಗ ಯಾವಾಗ ನಿಂದಿರ್ತೀವೋ, ನೀನ್ ಯಾವಾಗ ಮದುವೆ ಆಗ್ತೀವೋ? ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರ ಪ್ರಾಬ್ಲಮ್ ಏನ್ ಗೊತ್ತಾ ನಿಂಗ? ನಮಗ ಬಿಸ್ನೆಸ್ ಬಗ್ಗೆನೂ ಗೊತ್ತಿರ್ತೈತಿ, ಆ ಬಿಸ್ನೆಸ್ ನಡೆಸ್ಕೊಂಡು ಹೋಗುವಂತ ಸಾಮರ್ಥ್ಯನೂ ಇರ್ತೈತಿ. ಆದ್ರ ಅದಕ್ಕೆ ಮೂಲವಾಗಿ ಬೇಕಾದಂತ ಹಣ ನಮ್ ಕಡೆ ಇರುವುದಿಲ್ಲ. ಅದಕ್ಕ ಎಷ್ಟೋ ನಮ್ಮಂತ ಹುಡುಗರ ಕನಸಾಗೆ ಉಳಿತಾವ. ನನಗೂ ನಿನ್ ಮ್ಯಾಗ ನಂಬಿಕೆ ಐತಿ. ಅದ್ರ ನಂದು ಕಾಲೇಜ್ ಮುಗಿಲಕ್ ಬಂತ. ಈಗ ನಮ್ಮ ಮನ್ಯಾಗ ನನ್ ಮದ್ವಿ ಬಗ್ಗೆ ಮಾತಾಡಕತ್ತಾರ. ನನಗ ಸ್ವಲ್ಪ ಟೈಮ್ ಕೂಡ, ಅಷ್ಟ್ರಾಗ ನಾ ಏನಾರೇ ಮಾಡೇ ಮಾಡ್ತಾನ. ಆಯ್ತು, ನಂದು ಕಾಲೇಜಿನ ಮುಗ್ಯಾಕ 6 ತಿಂಗಳೈತಿ. ಅಷ್ಟ್ರಾಗ ಏನಾರ ಮಾಡು ಪ್ಲೀಸ್. ಏನ್ ಮಾಡಾಕ್ತಿ? ನಾಷ್ಟಾ? ಹೌದಾ? ನೀವ್ ಯಾಕೆ ಇಲ್ಲಿ ಕೂತಾನು? ಬಾಡಿನ ಕಾಣೇ ಇಲ್ಲ ಇಲ್ಲಿ. ಯಾಸ್ನ ತಡೇನೆ. ಯಾಕೋ ದೋಸ್ತ ಹೊಟ್ಟೆ ಇಲ್ಲಿ ಕಾಣೇ ಇಲ್ಲ ಈಗ? ದೋಸ್ತ, ನಾ ಜೀವನದಾಗ ಏನಾರ ಸಾಧನೆ ಮಾಡ್ಬೇಕಂತ ಮಾಡೀನಿ. ಅದಕ್ಕ ನಾ ನಿನ್ ಕೂಡ ಎಲ್ಲಿ ತಿರ್ಗಾಡಕ್ ಬರುದಿಲ್ಲ. ಆಯ್ತು ದೋಸ್ತ, ನೀ ಜೀವನದಾಗ ಏನಾರ ಸಾಧನೆ ಮಾಡ. ನನಗೈತಿ ಹುಡ್ಗ್ಯಾರ ಹಿಂದ್ ಬಿದ್ದು ಹಾಳಾಗಬೇಡ. ಆಯ್ತು ದೋಸ್ತ, ನಾ ಬರ್ತೇನ. ಆಯ್ತು ದೋಸ್ತ. ಏನ್ ಪೂಜಾ, ಇಷ್ಟ ಅರ್ಜೆಂಟ್ ಆಗಿ ಬರಕ್ ಹೇಳಿದೆ? ನಾನ್ ನಿಂಗೊಂದೇನೋ ಹೇಳ್ಬೇಕಿತ್ತು. ಹೌದಾ? ನಾನು ನಿನಗೆ ಏನೋ ಹೇಳ್ಬೇಕಂತ ಮಾಡೀನಿ. ಹಂಗಾದ್ರೆ ನೀನ ಮೊದ್ಲು ಹೇಳ. ಆಯ್ತು ಪೂಜಾ, ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನ್ಲೆ. ಇನ್ನ 1 ತಿಂಗಳ ಅಷ್ಟ್ರಾಗ ನನ್ ಬಿಸ್ನೆಸ್ ಸ್ಟಾರ್ಟ್ ಆಗ್ತೈತಿ. ನನಗೆ ಎಷ್ಟು ಖುಷಿ ಆಗ್ಲಕೈತಿ ಅಂದ್ರ ನನ್ ನನಸಾಗ್ಲಕೈತಿ. ಏನ್ ಪೂಜಾ, ನಾ ಇಷ್ಟು ಖುಷಿಯಾಗಿ ವಿಚಾರ ಹೇಳತ್ತೀನಿ, ನೀ ನೋಡ್ರ ಖುಷಿನ ಆಗ್ವಲ್ಲಿ?
ಏನಿಲ್ಲ, ಇವತ್ ನನ್ ನೋಡಾಕ ಗಂಡಿನ ಕಡೆದವ್ರು ಬಂದಿರ. ಅದು ವಿಷಯ ನಿನ್ ಮುಂದೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗೋದು. ಅದ್ರಾಗ ಏನೈತಿ, ಪ್ರತಿ ಸಲ ಗತೆ ನೀವು ಈ ಸಲ ನೋಡಕ್ ಬಂದಿರ್ತಾರೋ, ಈ ಸಲ ಏನೈತಿ ರಿಜೆಕ್ಟ್ ಮಾಡಿದಿ. ಗೌರ್ಮೆಂಟ್ ಜಾಬ್ ಇರ್ಲಾಕಿಲ್ಲ. ಗೌರ್ಮೆಂಟ್ ಜಾಬ್ ಐತಿ, ತಿಂಗಳ 50,000 ರೂಪಾಯಿ ಸ್ಯಾಲ್ರಿನೂ ಐತಿ. ಹಂಗಾದ್ರೆ ತಲೆ ಕೂದ್ಲು ಇರ್ಲಾಕಿಲ್ಲ. ಫುಲ್ ಹ್ಯಾಂಡ್ಸಮ್ ಅದಾನ. ಮತ್ತ ಏನಂತ ಹೇಳಿ ರಿಜೆಕ್ಟ್ ಮಾಡಿದಿ? ರಿಜೆಕ್ಟ್ ಮಾಡಕ್ಕ ಯಾವ್ದು ಕಾರಣನೇ ಇಲ್ಲ, ಅದಕ್ಕ ಒಪ್ಕೋಬೇಕಾಯ್ತು. ಪೂಜಾ ಏನ್ ಹೇಳತ್ತೀನಿ, ಸುಮ್ಮ ಜೋಕ್ ಮಾಡ್ಬೇಡ. ಇದ ಜೋಕ್ ಮಾಡೋ ಸಮಯ ಅಲ್ಲ. ಇಷ್ಟ ದಿನ ನಮ್ಮಿಬ್ರು ನಡ್ಬಾರ್ಕ್ ಏನ್ ನಡೆದಿತ್ತಲ್ಲ, ಅದೊಂದ್ ಕೆಟ್ಟ ಕನಸು ಐತೆ ಅಂತ ತಿಳ್ಕೊಂಡ ನೀನು ಮರ್ತ್ ಬಿಡು, ನಾನು ಮರ್ತ್ ಬಿಡ್ತೀನಿ. ಏನ ಇಷ್ಟು ದಿನ ನೀನ್ ಹುಚ್ಚನ್ ಗತೆ ಪ್ರೀತಿ ಮಾಡಿದ, ಕೆಟ್ಟ ಕನಸೈತೆ ತಿಳ್ಕೊಂಡ್ ಮರ್ತು ಬಿಡ್ಬೇಕಾ? ನೋಡ್ ಆಕಾಶ್, ಪ್ರೀತಿ ಮಾಡಿದ್ದೇನೋ ಕರೆ ಐತಿ, ಅಂದ್ರೆ ಪ್ರೀತಿ ಮಾಡಿದವ್ರನ್ನ ಮದ್ವೆ ಆಗ್ಬೇಕಂತ ಏನಿಲ್ಲ. ನೋಡ್ ಪೂಜಾ, ಒಂದ್ ಸ್ವಲ್ಪ ದಿನ ಟೈಮ್ ಕೊಡ, ಅಷ್ಟ್ರಾಗ ನಾನ ನಿಮ್ ಮನಿಗ್ ಬಂದ್ ಮಾತಾಡ್ತಾನ. ಇನ್ನ ನಿನಗೆ ಎಷ್ಟ್ ದಿನ ಟೈಮ್ ಕೊಡ್ಬೇಕ? ನಿನ್ ವಯಸ್ಸಿನ ಹುಡುಗರೆಲ್ಲ ಗೌರ್ಮೆಂಟ್ ಜಾಬ್ ಹಿಡಿಯತ್ತಾರ, ನೀನ್ ನೋಡ್ರಿ ನಾ ಟೈಮ್ ಕೇಳತ್ತಿ. ಅವತ್ತು ನಿನ್ನ ಹೇಳಿದ್ಲೆ, ನೀನು ರೊಕ್ಕ ನೋಡಿ ಪ್ರೀತಿ ಮಾಡಲ್ಲ, ನಿನ್ನ ಮನಸ್ಸು ನೋಡಿ ಪ್ರೀತಿ ಮಾಡ್ತಾನ ಅಂತ ಹೇಳಿ. ಆದ್ರ ಇವತ್ ಏನಾತ್ ನನಗ? ಅವತ್ತೇನೋ ಹೇಳಿನಿ ನೀ ಸಕ್ಸಸ್ ಆಗ್ತಿ ಅಂತ, ಆದ್ರೆ ಇವತ್ ನೀ ಫೇಲ್ ಆಗಿದಿ. ಹಂಗಾದ್ರ ಇಷ್ಟು ದಿನ ನಿನ್ನ ಹುಚ್ಚನ ಗತೆ ಪ್ರೀತಿ ಮಾಡೀನಿ, ಆ ಪ್ರೀತಿಗೆ ಏನ್ ಕೊಡ್ತೀನಿ? ನೋಡು, ನನ್ ಮದ್ವಿಗಿನ್ 15 ದಿನ ಟೈಮ್ ಐತಿ. ನೀ ನನ್ನ ಪ್ರೀತಿಯಿಂದ ಬಿದ್ದಿದ್ಲೆ, ಅವತ್ತ ಈ ಕೆಲಸ ಮಾಡ್ತಿದ್ನಿ. ಅದನ್ನ ಬಿಟ್ಟ ನನಗೆ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡು ಅಂತ ಹೇಳಿ ನಿನಗೆ ಕೇಳ್ತಿದ್ದಿಲ್ಲ. ನಿಮ್ಮಂತ ಹುಡುಗಿಯರ ಮೈಂಡ್ ಸೆಟ್ ಹೆಂಗಿರತ್ತೆ ಹೇಳು? ನಿಮ್ಮ ಮನಸ್ಸು ನೋಡಿ ಇಷ್ಟಪಡು ಹುಡುಗನಿಗಿಂತ ನಿಮ್ ಮೈ ನೋಡಿ ಇಷ್ಟ ಪಡ್ತಾನಲ್ಲ, ಅಂತ ಹುಡುಗ ನಿಮಗೆ ಇಷ್ಟ ಆಗ್ತಾನ. ನಿನ್ನ ಪ್ರಕಾರ ಏನ, ಹುಡುಗಿ ಸಕ್ಸಸ್ ಆಗ್ಲಿಕ್ಕಂದ್ರ ಹುಡುಗ ಮದ್ವೆ ಆಗ್ಬೋದ, ಅದ ಹುಡುಗ ಸಕ್ಸಸ್ ಆಗ್ಲಿಕ್ಕಂದ್ರ ಹುಡುಗಿ ಮದ್ವೆ ಆಗ್ಬಾರ್ದ. ಇದ್ರಾಗ ನಿಂದೇನ್ ತಪ್ಪಿಲ್ಲ. ನೀ ನನ್ ಲವ್ ಮಾಡ್ತಾನ ಮ್ಯಾಗ ಹಲ್ಲ ಕಿಸ್ಕೋತ್ ನಿನ್ ಬೆನ್ನ ಹತ್ತಿನ್ಲೆ, ನನ್ನ ಚಪ್ಪಲ್ ತಗೊಂಡ್ ನಾನ ಹೊಡ್ಕೋಬೇಕ. ಇದನ್ನೆಲ್ಲ ನಿನ್ನ ಮುಂದೆ ಹೇಳಿ ಏನ್ ಉಪಯೋಗ? ನಿನ್ನಂತ ಕಾಮ ತುಂಬಿರೋ ಮನಸ್ಸಿಗೆ ನನ್ನಂತ ಪ್ರೀತಿ ತುಂಬಿರೋ ಮನಸ್ಸ ಏನಂತ ಹೇಳಿ ಹೆಂಗ ಅರ್ಥ ಆಗ್ಬೇಕ? ಆಯ್ತು, ನಾ ಬರ್ತೀನಿ. ಬರಬೇಡ, ಅವ್ನ್ ಗೌರ್ಮೆಂಟ್ ನೌಕರಿ ಐತ್ಲೆ, ಅವ್ನ ಮದುವೆ ಆಗಿ ಆರಾಮಾಗಿ ರೋಗ. ಈಗಿನ ಕಾಲದಾಗ ಕೆಲವೊಂದು ಹುಡುಗಿಯರು ಹುಡುಗರ ಕಡೆ ಇರೋ ರೊಕ್ಕ ನೋಡಿ ಪ್ರೀತಿ ಮಾಡ್ತಾರೆ, ಇನ್ ಕೆಲವೊಂದು ಹುಡುಗಿಯರು ಹುಡುಗರು ಮನಸ್ಸು ನೋಡಿ ಪ್ರೀತಿ ಮಾಡ್ತಾರೆ. ನಾನೇನು ಮನಸ್ಸು ನೋಡಿ ಪ್ರೀತಿ ಮಾಡಿ ನಿನ್ನ ತೆಗಿರೋ ರೊಕ್ಕ ಕಡಿಮೆ ಮಾಡ್ಬೋದು, ನಿನ್ನ ಮ್ಯಾಗಿಟ್ಟಿರೋ ಪ್ರೀತಿ ಯಾವತ್ತೂ ಕಡಿಮೆ ಮಾಡಿದ್ರು. ಹಾಯ್ ಆಕಾಶ್, ಹೆಂಗಿದಿ? ನಾ ಆರಾಮದೀನಿ ದೋಸ್ತ, ನೀ ಹೆಂಗದಿ? ನಾ ಬಿಂದಾಸ್ ಆಗ್ಯದ ನೋಡ್ಪಾ. ನಿಂದ ಏನೋ ಬೇಕಪ್ಪ ಆತಲ್ಲ. ಅದೆಲ್ಲ ಯಾಕೆ ಬಿಡೋಪ್ಪ ಈಗ? ಅದೆಲ್ಲ ಇರ್ಲಿ, ನಾಳೆ ನನ್ನ ಮದುವೆ ಐತಿ, ನೀ ತಪ್ಪಲ್ದ ಬರೋಕ್ ನೋಡ್ಪಾ. ಪೂಜಾ, ಕಮ್ ಹಿಯರ್. ಆಕಾಶ, ಈಗಿನ ನೋಡಪ್ಪ ನಾ ಮದುವೆ ಆಗೋ ಹುಡುಗಿ ಪೂಜಾ. ಪೂಜಾ, ನನ್ನ ದೋಸ್ತ್ ಆಕಾಶ್ ಅಂತ. ಪೂಜಾ, ಇವನೊಂದು ಇಂಟ್ರೆಸ್ಟಿಂಗ್ ಆದ ಲವ್ ಸ್ಟೋರಿ ಅಂತ ಕೇಳ್ತೇನ. ಇವ್ ನಾ ಅವತ್ತ ಹೇಳಿದ್ನೆ, ಈ ಲವ್ ಗಿವ್ ಎಲ್ಲ ಮಾಡಕ್ ಹೋಗ್ಬೇಡ, ಚಂದಂಗ್ ಓದಿ ಗೌರ್ಮೆಂಟ್ ಜಾಬ್ ತಗೋತಂದ. ಅವತ್ ಇವ ನನ್ ಮಾತ್ ಕೇಳಿಲ್ಲ, ಆದ್ರೆ ಇವತ್ತು ಇವನ್ ಹುಡುಗಿ ಲೈಫ್ ಸೆಟ್ಲ್ ಆಗಿಲ್ಲ ಅಂತ ಹೇಳಿ ಬೇಡದನ್ ಕೂಡ ಮದುವೆ ಹಾಕತ್ತಾಳ. ಮುಂದ್ ಅವ್ನ ಗಂಡನ್ ಜಾಬ್ ಹೋತಂದ್ರ ಬಹುಶಃ ಅವನಿಗೂ ಡೈವರ್ಸ್ ಕೊಡ್ತಾಳೆ ಅಂಬಲ್ಲ. ದೋಸ್ತ, ಅಂತ ಹುಡುಗಿಯರ ಜೀವಂತ ಉದ್ದಾರ ಆಗುದಿಲ್ಲ, ಹಾಳಾಗಿ ಹೋಗ್ತಾರ ಅವ್ರ. ಬ್ಯಾಡ ದೋಸ್ತ, ಆಕೆ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕನ್ನೋದ ನನ್ನ ಆಸೆ. ದೋಸ್ತ ಬರ್ತೀವಿಪ್ಪ, ಇನ್ನು ಇನ್ವಿಟೇಷನ್ ಕಾರ್ ಕೊಡು ಬಾಳ ಅದಾವ. ಬಡೂರ್
ಹುಡುಗಿನ ಯಾವ ಹುಡುಗ ಬೇಕಾದರೂ ಮದುವೆ ಆಗ್ತಾನೆ, ಆದ್ರೆ ಬಡವ್ರ ಹುಡುಗನ ಯಾವ ಹುಡುಗಿನೂ ಮದುವೆ ಆಗುದಿಲ್ಲ.